ಸಾರಿಗೆ ಬಗ್ಗೆ ಇರುವಂಥ ಅನೇಕ ದೂರುಗಳನ್ನು ಸರಿಪಡಿಸಲು ಕರೆದಂಥ ಸಭೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಸಾರಿಗೆ ವಿಭಾಗದ ಎಲ್ಲ ಹಿರಿಯ ಅಧಿಕಾರಿ, ಡಿವಿಷನಲ್ ಕಂಟ್ರೋಲರ್ ಹಿಡ್ಕೊಂಡು DTO ಮತ್ತು ಡಿಪೋ ಮ್ಯಾನೇಜರ್ಗಳು ಭಾಗಿಯಾಗಿದ್ದಾರೆ. ಗ್ರಾಮಸ್ಥರು ಬಂದು ಚರ್ಚೆ ಮಾಡಿದ್ದಾರೆ. ಏನೇನು ಪ್ರತಿ ರೂಟ್ನೊಳಗಿರುವಂಥ ಸಮಸ್ಯೆಗಳನ್ನು ಹೇಳಿದ್ದಾರೆ. ಅದನ್ನು ಬೇಗನೆ ಅನುಷ್ಠಾನ ಮಾಡಲಿಕ್ಕೆ ಹೇಳಿದ್ವಿ ಅಧಿಕಾರಿಗಳಿಗೆ. ಅದನ್ನು ವಿನಾಕಾರಣ ಅಂತರ ರಾಜ್ಯಗಳಿಗೆ ಓಡಿಸುವಂಥ ಬಸ್ಗಳನ್ನು ಬಂದ್ ಮಾಡಿ ನಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಹಿತ ಸೂಚನೆ ಕೊಟ್ಟಿದ್ದೀನಿ. ಇನ್ನೂ ಸಹಿತ ಸಾರ್ವಜನಿಕರಲ್ಲಿ ವಿನಂತಿ ಏನಂದ್ರೆ, ನಿಮ್ಮ ರೂಟ್ನೊಳಗೆ ಏನು ಎಷ್ಟು ಬಸ್ ಓಡಾಡ್ತಾವ, ಯಾವ ಟೈಮ್ಗೆ ಓಡಾಡ್ತಾವ, ಏನೇನು ಅವಶ್ಯಕತೆ ಇದೆ ಅನ್ನೋಂಥದ್ದನ್ನು ಬರವಣಿಗೆ ಮುಖಾಂತರ ಕೊಡ್ರಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಅದಕ್ಕಾಗಿ ಬಂದ ಬಳಿಕ ಇನ್ನೂ ಒಂದು ಸಭೆ ನಾನು ಮಾಡಿ, ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಸಾಧ್ಯವಿದ್ದಷ್ಟು 100ಕ್ಕೆ 100ರಷ್ಟು ಬಗೆಹರಿಸುವುದು ಕಷ್ಟದ ಕೆಲಸ. ಆದರೆ 100ಕ್ಕೆ 75% ಹಾಕೋಣಕ್ಕಂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಸ್ಕ್ರ್ಯಾಪ್ ಬಸ್ಗಳನ್ನು ಓಡಿಸ್ತಾ ಇದ್ದಾರೆ. ಆ ಬಗ್ಗೆ ಅಂದ್ರೆ ಕಿಲೋಮೀಟರ್ಗಳು ಇಂತಿಷ್ಟು ಮ್ಯಾಕ್ಸಿಮಮ್ ಆದ್ಮೇಲೆ ಓಡಿಸ್ತಾ ಇದ್ದಾರೆ. ಆ ಬಗ್ಗೆ ನೋಡ್ರಿ, ಎಲ್ಲರ ಒಂದು ಇರ್ಬೋದಿಲ್ಲ ನನಗೆಲ್ಲ. ಆದರೆ ಈಗ ನಮ್ಮ ಸರ್ಕಾರ ಬಂದ ಬಳಿಕ 5,000ಕ್ಕಿಂತ ಹೆಚ್ಚು ಬಸ್ಗಳನ್ನು ಖರೀದಿ ಮಾಡಿದ್ದಾರೆ. ಎಲ್ಲ ಕಡೆಗೂ ನನ್ನ ಬಿಳಿಗಿ ಡಿಪೋಕನ ಒಮ್ಮೆ 6 ಕೊಟ್ಟರಲ್ಲ ಮೊದಲು, ಈಗ 8 ಕೊಟ್ಟಿದ್ದಾರೆ, ಇನ್ನೂ 2 ಕೊಡ್ತಾರೆ. ನಮ್ಮಲ್ಲಿನ ಬಿಳಿಗಿ ಡಿಪೋದೊಳಗೆ ಭಾಳ ಹೆಚ್ಚು ಕಿಲೋಮೀಟರ್ ಓಡಿದಂಥ ಬಸ್ಗಳಿದ್ದು ಅವೆಲ್ಲ ಕಡಿಮೆ ಆಗಿದ್ದಾವೆ. ಇವತ್ತು ಬರೋ ದಿನಮಾನದೊಳಗೆ ಅಂಥವು ಯಾವಿದ್ರು ಅವನು ಕಡಿಮೆ ಮಾಡ್ತೀವಿ.